ಸ್ನೇಹಿತರೆ ನಮಸ್ಕಾರ. ಎಸ್ಆರ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್‌ಗೆ ಸ್ವಾಗತ. ಸ್ನೇಹಿತರೆ ಜಿಪಿಎಸ್‌ಟಿಆರ್ ಮತ್ತು ಎಚ್‌ಎಸ್‌ಟಿಆರ್‌ಗೋಸ್ಕರ 2ನೇ ಟೆಸ್ಟ್‌ಗೋಸ್ಕರ ಈ ಒಂದು ಟಾರ್ಗೆಟ್ ಅನ್ನ ಕೊಡ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ಕಳೆದ ವಾರ ಟಾರ್ಗೆಟ್ ಕೊಟ್ಟ ನಂತರ ಅದರ ನೆಕ್ಸ್ಟ್ ಡೇ ಟೆಸ್ಟ್ ಅನ್ನ ಕಂಡಕ್ಟ್ ಮಾಡಿದ್ವಿ. ಆಲ್ಮೋಸ್ಟ್ ಒಳ್ಳೆ ರಿಸಲ್ಟ್ ಕೂಡ ಬಂತು. ಪ್ರತಿಯೊಬ್ಬರು ಕೂಡ 70 ಪ್ಲಸ್ ರೀಚ್ ಆಗಿದ್ದಾರೆ ಅಂತೇಳಿ ಫೀಡ್‌ಬ್ಯಾಕ್ ಕೊಟ್ಟಿದ್ದಾರೆ. ಸೊ ಅಲ್ಲಿ ಒಂದು ಅರ್ಥ ಆಗೋದೇನಪ್ಪಾ ಅಂತಂದ್ರೆ ನಾವ್ ಎಷ್ಟು ಓದಿದೀವಿ ಅಂತೇಳಿ ಐಡೆಂಟಿಫೈ ಮಾಡ್ಕೊಳ್ಳಿಕ್ಕೆ ನಮ್ಗೆ ಒಂದು ಒಳ್ಳೆ ಅವಕಾಶ ಸಿಗುತ್ತೆ. ಸೊ ತುಂಬಾ ಚೆನ್ನಾಗಿ ಕ್ವೆಷನ್ಸ್ ತೆಗ್ದಿದ್ರಿ ಸರ್. ಇವತ್ತಿನ ಟೆಸ್ಟ್ ಇಂದ ನಾನು ಎಷ್ಟು ಓದಿದ್ದೀನಿ, ಇನ್ನು ಯಾವ ತರ ಓದ್ಬೇಕಂತ ಗೊತ್ತಾಯ್ತು ಸರ್. ನಾನು ಇನ್ನು ಕೀ ಆನ್ಸರ್ ನೋಡಿಲ್ಲ ಸರ್. ಕ್ವೆಷನ್ಸ್ ನೋಡಿನೇ ನನ್ಗೆ ಗೊತ್ತಾಯ್ತು ನಾನು ಒಂದು 70 ಮೇಲೆ ತೆಗಿತೀನಿ ಅಂತ. ಸೊ ಈ ರೀತಿ ಫೀಡ್‌ಬ್ಯಾಕ್ಸ್ ಇದಾವೆ. ಇನ್ನ ಒಬ್ರು ಸರ್ ಕ್ವೆಷನ್ ಪೇಪರ್ ಅಂತೂ ಅದ್ಭುತ ಸರ್, ಅಲ್ಟಿಮೇಟ್ ಕ್ವೆಷನ್ಸ್. ಸೊ ಈ ಯಾಕೆ ಫೀಡ್‌ಬ್ಯಾಕ್ ತೋರ್ಸಿದೆ ಅಂತಂದ್ರೆ ನಿಮ್ಗಳಿಗೆ ನಂಬಿಕೆ ಬರ್ಬೇಕಲ್ಲ ಕ್ವೆಷನ್ಸ್ ಯಾವ ರೀತಿ ಇರುತ್ತೆ ಅಂತಂದು. ಕೆಲವೊಂದು ಒಂದು 4 ರಿಂದ 5 ಕ್ವೆಷನ್ಸ್ ಕೂಡ ನಾನು ತೋರಿಸ್ತೀನಿ. ಅದಕ್ಕೂ ಮುಂಚೆ ಸ್ವಲ್ಪ ಮೋಟಿವೇಶನ್‌ಗೋಸ್ಕರ ಇದನ್ನ ನೋಡೋಣ. ಕಳೆದ ಒಂದು ವಿಡಿಯೋದ ಒಂದು ಇದನ್ನ ಥಂಬ್‌ನೈಲ್ ಅನ್ನ ಹಾಕೊಂಡಿದ್ದೀನಿ. ಯಾಕಂದ್ರೆ ಈ ಒಂದು ಲೈನ್‌ಗೋಸ್ಕರ ಬಡತನ ರುಚಿ ಕಂಡವನು ಅಷ್ಟು ಬೇಗ ಅದೇಗೆ ಸೋಲೋವನ್ನ ಒಪ್ಕೊಳ್ಳುವನು ಅಂತೇಳಿ ಕೊಟ್ಟಿದ್ದೆ ಲಾಸ್ಟ್ ಅಲ್ಲಿ. ಸೊ ಅದನ್ನೇ ಇವಾಗ ಯಾಕೆ ತಗೊಂಡೆ ಅಂತಂದ್ರೆ ಬಹುಶಃ ಯಾರೆಲ್ಲ ಪೂರ್ ಬ್ಯಾಕ್‌ಗ್ರೌಂಡ್ ಇಂದ ಬಂದಿರ್ತಾರೆ, ಸಂಪೂರ್ಣವಾಗಿ ಹುಟ್ಟಿನಿಂದ ಬಡತನವನ್ನ ನೋಡ್ಕೊಂಡ್ ಬಂದಿರ್ತಾರೆ. ಸೊ ಅವ್ರು ಅಷ್ಟು ಬೇಗ ಸೋಲನ್ನ ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಸೊ ಅದು ಎಲ್ರಿಗೂ ಗೊತ್ತಿರೋ ವಿಚಾರ. ಎಷ್ಟು ಸಲ ಬೇಕಿದ್ರೂ ಪ್ರಯತ್ನ ಪಟ್ಟೇ ಪಡ್ತಾರೆ ಅನ್ನೋ ಒಂದು ನಂಬಿಕೆ ನನ್ಗೂ ಇದೆ. ಸೊ ಆಲ್ಮೋಸ್ಟ್ ನನ್ ಕ್ಲಾಸಸ್ ಕೇಳ್ತಾ ಇರೋರು ಏನ್ ನಾನು ಎಕ್ಸ್ಪೆಕ್ಟ್ ಮಾಡಿ ಇದನ್ನ ಹಾಕಿದ್ದೀನಲ್ಲ ಅದೇ ಬ್ಯಾಕ್‌ಗ್ರೌಂಡ್ ಇಂದ ಬಂದಿರುವಂತವ್ರು. ಯಾರು ಗೋಲ್ಡ್ ಸ್ಪೂನ್ ಅನ್ನ ಬಾಯಲ್ಲಿ ಇಟ್ಕೊಂಡು ಹುಟ್ಟಿದವರಲ್ಲ. ಸೊ ಅದಂತೂ ಎಲ್ರಿಗೂ ಗೊತ್ತಿರೋ ವಿಚಾರ. ಸೊ ಹಾಗಾಗಿ ಟೈಮ್ ವೇಸ್ಟ್ ಮಾಡ್ಕೊಳ್ಬೇಡಿ. ನೋಟಿಫಿಕೇಶನ್ ಆಗುತ್ತೆ. ಸೊ ಈಗ ಅಧಿಕೃತವಾಗಿ ಆದೇಶ ಬಂದ್ಮೇಲೂ ಕೂಡ ಸಾಕಷ್ಟು ರೂಮರ್ಸ್ ಗಳನ್ನ ನೋಡ್ತಾ ಇದ್ದೀವಿ. ನೋಟಿಫಿಕೇಶನ್ ಆಗಲ್ಲ, ಅದಾಗತ್ತೆ, ಇದಾಗತ್ತೆ. ಸೊ ಹಿಂದಿನಿಂದ ಹೇಳ್ತಾ ಬಂದವರು ದಾರಿ ತಪ್ಪಿಸ್ತಾನೆ ಬರ್ತಾ ಇದ್ದಾರೆ. ಒಂದು ಸಲ ರೀಸೆಂಟ್ ಆಗಿ ಅದು ಅಧಿಕೃತ ಘೋಷಣೆ ಆದ್ಮೇಲೆ ಅಂದ್ರೆ ಪ್ರಕಟ ಆದ್ಮೇಲೆ ಅಧಿಸೂಚನೆ ಬಗ್ಗೆ ಎಷ್ಟು ಜನ ಸುಮಾರು ಒಂದು 15ರಿಂದ 20 ಜನ ಮೆಸೇಜ್ ಹಾಕಿದ್ರೆ ಸರ್ ಭಯ ಆಗುತ್ತೆ ಸರ್, ನಾವು ಓದಿಲ್ಲ ಸರ್. ಮೊದಲೇ ಓದಿದ್ರಾಗಿತ್ತಲ್ಲ, ಭಯ ಆಗೋದ್ ಯಾಕೆ? ನಾ ಮೊದಲಿಂದ ಹೇಳ್ತಾ ಬಂದೆ. ಅದ್ ನೋಟಿಫಿಕೇಶನ್ ಬಗ್ಗೆ ತಲೆ ಕೆಡ್ಸ್ಕೊಬೇಡ್ರಿ, ಓದ್ರಿ ಅಂತ ಹೇಳ್ದೆ. ಅವ್ರೆಲ್ರ ಉದ್ದೇಶ ಏನಾಗಿತ್ತು, ಸರ್ ನೋಟಿಫಿಕೇಶನ್ ಆದ್ಮೇಲೆ ಓದೋಣ ಅನ್ನೋದು ಆಗಿತ್ತು. ಸೊ ಆ ಒಂದು ಕಾರಣಕ್ಕೆ ಅವರು ಓದ್ಲಿಲ್ಲ. ಇವಾಗ ನೋಟಿಫಿಕೇಶನ್ ಹತ್ರ ಆಗುತ್ತೆ ಅಂತ ಅಂದಾಗ ಸರ್ ಭಯ ಆಗುತ್ತೆ ಸರ್, ಟೈಮ್ ಸಿಗ್ತಾ ಇಲ್ಲ ಸರ್, ಆ ಕೆಲ್ಸ ಇದೆ, ಈ ಕೆಲ್ಸ ಇದೆ. ಇವೆಲ್ಲ ಕಾಂಟ್ರವರ್ಸಿಗಳು ಬರುತ್ತಂತಾನೆ ನಾನು ಬಿಫೋರ್ ಇಂದ ಟಾರ್ಗೆಟ್ ಕೊಡ್ತಾ ಬಂದೆ. ಅಂದ್ರೆ ವರ್ಕ್ ವಿತ್ ಸ್ಟಡಿ ಮಾಡ್ಲಿ ಅಂತಂದು. ಯಾಕಂತಂದ್ರೆ ಇವಾಗ ನೋಡಿ ನೋಟಿಫಿಕೇಶನ್ ಆಯ್ತು ಅಂತಂದ್ರೆ ಶಾಲೆಗೂ ಹೋಗಕ್ಕಾಗಲ್ಲ. ಸೊ ಅವಾಗ ಫ್ಯಾಮಿಲಿಗಳು ನಡ್ಸಕ್ಕಾಗಲ್ಲ. ಇವೆಲ್ಲ ಕಾನ್ಸೆಪ್ಟ್ ಗಳನ್ನ ಹಿಡ್ಕೊಂಡೇ ನಾನು ಹೇಳಿದ್ದೆ. ನಾನ್ ಹಿಂದಿನಿಂದ ಓದ್ಬೇಕಾದ್ರೂ ಕೂಡ ನಾನು 2-3 ವರ್ಕ್‌ಗಳ ಜೊತೆನೆ ಓದ್ತಾ ಬಂದೆ. ಸೊ ಆ ಒಂದು ಅಭ್ಯಾಸ ನನಗಿರೋದ್ರಿಂದ ಅದೇ ರೂಟಿಗೆ ಎಲ್ರನ್ನ ಕರ್ಕೊಂಡು ಹೋಗ್ಬೇಕು ಅನ್ನೋದು ನನ್ಗಿತ್ತು. ಸೊ ಎಷ್ಟು ಜನ ಓದಿದ್ರ ಏನ್ ಓದಿದ್ರ ನಿಮಗ್ ಬಿಟ್ಟಿದ್ದು. ಬಟ್ ಈಗ ಜಸ್ಟ್ ಒಂದು ಸುಮಾರು ಒಂದು 4 ಕ್ವೆಷನ್ ಮಾತ್ರ ನಾ ಇಲ್ಲಿ ಹೇಳ್ತಾ ಹೋಗ್ತೀನಿ. ಇದು ಬಿರುದುಗಳಿಗೆ ಸಂಬಂಧಪಟ್ಟಿದ್ದು. ಧ್ರುವ, ಕಲಿವಲ್ಲಭ, 3ನೇ ಗೋವಿಂದ, ತ್ರಿಭುವನ ದಳ, ಶರ್ವ, ನೃಪತುಂಗ, ಇಮ್ಮಡಿ ಪುಲಿಕೇಶಿ, ಸತ್ಯಾಶ್ರಯ, 1ನೇ ಮಹೇಂದ್ರ ವರ್ಮ, ವಾತಾಪಿಕೊಂಡ. ಸೊ ಇದು ಈ ಒಂದು ಕ್ವೆಷನ್ ಪ್ಯಾಟರ್ನ್ ಬಂದ್ಬಿಟ್ಟು ಕೆಎಎಸ್ ಮತ್ತು ಯುಪಿಎಸ್ಸಿ ಲೆವೆಲ್‌ಗೆ ಇದಿರುತ್ತೆ. ಇಲ್ಲಿ ಎಲಿಮಿನೇಷನ್ ಮೆಥಡ್ ಮೇಲೆ ನಾವ್ ಏನಾದ್ರು ಗೆಸ್ ಮಾಡ್ತೀವಾ ಅಂತಂದ್ರೆ ಇಲ್ಲಿ ಸಾಧ್ಯ ಇಲ್ಲ. ಯಾಕಂತಂದ್ರೆ ನಿಮ್ಗೆ 5 ಗೊತ್ತಿದ್ರೆ ಮಾತ್ರ, ಅಂದ್ರೆ ಪರ್ಫೆಕ್ಟ್ ಆನ್ಸರ್ ಇಲ್ಲಿ ಗೊತ್ತಿದ್ರೆ ಮಾತ್ರ ಈ ಒಂದು ಪ್ರಶ್ನೆಗೆ ನೀವು ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದ್ರಲ್ಲಿ ಯಾವುದೇ ಒಂದು ಗೊತ್ತಿಲ್ಲ ಅಂತಂದ್ರು ಕೂಡ ಇಲ್ಲಿ ಮಾರ್ಕ್ಸ್ ಮಿಸ್ ಆಗುತ್ತೆ. ಸೊ ಕ್ವೆಷನ್ಸ್ ಈ ರೀತಿ ಇರೋದ್ರಿಂದ ಏನಾಗುತ್ತಪ್ಪ ಅಂತಂದ್ರೆ 100% ಎಫರ್ಟ್ಸ್ ನಾವು ಅಲ್ಲಿ ಹಾಕ್ಬೇಕಾಗುತ್ತೆ. ನೆಕ್ಸ್ಟ್ ಇನ್ನು ಹೇಳಿಕೆ ರೂಪದ ಪ್ರಶ್ನೆಗಳು. ವೇದಗಳ ಕಾಲದಲ್ಲಿ ಕುಟುಂಬವು ಮಾತೃ ಪ್ರಧಾನವಾಗಿತ್ತು. ಬಿ. ಪೂರ್ವ ವೇದಗಳ ಕಾಲದಲ್ಲಿ ಮಹಿಳೆಯರಿಗೆ ಉನ್ನತ ಸ್ಥಾನವಿತ್ತು. ಅವರು ಪುರುಷರೊಂದಿಗೆ ಸಮಾನ ಹಕ್ಕುಗಳನ್ನ ಹೊಂದಿದ್ರು. ಉತ್ತರ ವೇದಗಳ ಕಾಲದಲ್ಲಿ ಸಭಾ ಮತ್ತು ಸಮಿತಿಗಳು ಅಸ್ತಿತ್ವವನ್ನ ಕಳೆದುಕೊಂಡವು. ನೆಕ್ಸ್ಟ್ ಉತ್ತರ ವೇದಗಳ ಕಾಲದಲ್ಲಿ ಬಹುಪತ್ನಿತ್ವ, ಬಹುಪತಿತ್ವ ಅಸ್ತಿತ್ವಕ್ಕೆ ಬಂದವು. ಇಲ್ಲಿ 1 ಹೇಳಿಕೆ ಸರಿಯಾಗಿದೆ, 2 ಹೇಳಿಕೆಗಳು ಸರಿಯಾಗಿವೆ, 3, 4. ಸೊ ಈ ರೀತಿ ಹೇಳಿಕೆ ರೂಪದ ಪ್ರಶ್ನೆಗಳು ಕೂಡ ಇದಾವೆ. ಇನ್ನು ಸಿಂಗಲ್ ಲೈನರ್ ಕೂಡ ಇದಾವೆ. ನೆಕ್ಸ್ಟ್ ಆ ಇಲ್ಲಿ ಈ ಕ್ವೆಷನ್ ಕೂಡ ನೀವು ನೋಡ್ಬೋದು. ವತ್ಸ ಅನ್ನೋದು ಕೌಸಾಂಬಿ, ಆಸ್ಮಾಕ ಅನ್ನೋದು ಪೊಟಾನ, ಛೇದಿ ಅನ್ನೋದು ತಿಸ್ವರ್, ವತಿರತಿ, ಸುಖಸೇನ, ವಿರಾಟನಗರ, ಮತ್ಸ್ಯ, ಮಥುರಾ. ಸೊ ಇಲ್ಲಿ ಒಂದ್ ಕಡೆ ಮಹಾಜನಪದಗಳು ಮತ್ತೆ ಅವುಗಳ ರಾಜಧಾನಿಗಳು. ಇಲ್ಲಿ ನಾವು ಕೊಟ್ಟಿರೋದು ಸುಮಾರು 4 ಪಾಠಗಳು ಮಾತ್ರ ಟಾರ್ಗೆಟ್ ಅನ್ನ ಕೊಟ್ಟಿದ್ವಿ ಒಂದು ವಾರಕ್ಕೆ. ಆ 4 ಪಾಠಗಳಲ್ಲಿ ನಾವು ಸುಮಾರು 2 ಸಬ್ಜೆಕ್ಟ್ ಇದಾವೆ, ಜಾಸ್ತಿ ಸಬ್ಜೆಕ್ಟ್ ಇಲ್ಲ, 2 ಸಬ್ಜೆಕ್ಟ್. ಸೊ ಈಗ ಸಿಲೆಬಸ್ ಕಡಿಮೆ ಇದೆ, ಕ್ವಶನ್ಸ್ ಮ್ಯಾಕ್ಸಿಮಮ್ ಇದಾವೆ. ಅಂದ್ರೆ ಅರ್ಥ ಅಲ್ಲಿ ಪ್ರತಿಯೊಂದು ಅಂಶಗಳ ಮೇಲೆ
ಕ್ವಶನ್ಸ್ ಡಿಫ್ರೆಂಟ್ ಟೈಪ್ ಆಗಿ ಫ್ರೇಮ್ ಆಗೋ ಚಾನ್ಸಸ್ ಇದಾವೆ. ಸೊ ಹಾಗಾಗಿ ಕ್ವಶನ್ಸ್ ಎಲ್ಲವೂ ಕೂಡ ಕವರ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಹೇಳಿಕೆ ಮತ್ತು ಸಮರ್ಥನೆ. ಸೊ ಸಹ ಸಂಬಂಧ ಪ್ರಶ್ನೆಗಳಂತ ಹೇಳಿ ಕರಿತೀವಲ್ಲ, ಸೊ ಇವು ಕೂಡ UPSC ಲೆವೆಲ್ಗೆ ಇರುತ್ತೆ. ಅದರ ಜೊತೆಗೆ KS ಲೆವೆಲ್ಗೂ ನಾವು ಇಂಥ ಪ್ರಶ್ನೆಗಳನ್ನ ನೋಡ್ತೀವಿ. ಇನ್ನು ನಮ್ಮ ಒಂದು GPSTR HSTR ಆ ಒಂದು ಎಕ್ಸಾಮ್ಗಳಿಗೆ ಏನು ಕಡಿಮೆ ಆದಂತದ್ದಲ್ಲ ಅಂತೇಳಿ ನನ್ಗನ್ಸುತ್ತೆ. ಅಂದ್ರೆ KS ಲೆವೆಲ್ಗೇನು ಕಡಿಮೆ ಆಗಿರೋ ಲೆವೆಲ್ ಅಲ್ಲ. ಸೊ ಆಲ್ಮೋಸ್ಟ್ ಅಲ್ಲಿ ಏನಿದೆ, ಬಟ್ ಸಿಲೆಬಸ್ ಸ್ವಲ್ಪ ಕಡಿಮೆ ಇರಬಹುದು. ಬಟ್ ಮ್ಯಾಕ್ಸಿಮಮ್ ಅಂದ್ರೆ ನಮ್ಗೆ ಡಿಫ್ರೆಂಟ್ ಟೈಪ್ಸ್ ಸಿಲೆಬಸ್ ಬರುತ್ತಲ್ಲ, ಸೈಕಾಲಜಿ ಅವು ಇವು. ಬಟ್ ಸ್ಟಡಿ ಎರಡಕ್ಕೂ ಈಕ್ವಲ್ ಅನ್ನೋ ರೇಂಜ್ಗೆ ಹೋಗುತ್ತೆ. ಸೊ ಹಂಗಾಗಿ ಈ ರೀತಿ ಪ್ರಶ್ನೆಗಳು ಕೂಡ ಬರ್ಬೋದು. ಹೇಳಿಕೆ ಎ, ಕೆಲವು ವಿಶಿಷ್ಟ ಸನ್ನಿವೇಶಗಳಲ್ಲಿ ಉಷ್ಣಾಂಶವು ಎತ್ತರ ಹೆಚ್ಚಾದಂತೆ ಹೆಚ್ಚಾಗುವ ಬದಲು ಕಡಿಮೆಯಾಗುವುದು ಉಷ್ಣಾಂಶದ ವಿಪರ್ಯಯ ಅಂತೇಳಿ ಕರಿತೀವಿ. ಅದಕ್ಕೆ ಸಮರ್ಥನೆ ಏನಪ್ಪಾ ಅಂತಂದ್ರೆ, ಸಾಮಾನ್ಯವಾಗಿ ಚಳಿಗಾಲದಲ್ಲಿ ಮೋಡರಹಿತ ವಾತಾವರಣ ಮತ್ತೆ ಮಂದ ಮಾರುತಗಳು, ಶುಭ್ರ ಆಕಾಶ ಸಂದರ್ಭಗಳಲ್ಲಿ ಉಷ್ಣಾಂಶ ವಿಪರ್ಯಯ ಕಂಡು ಬರುತ್ತದೆ ಅಂತೇಳಿ ಇಲ್ಲೈತೆ. ಅಂದ್ರೆ ಇಲ್ಲಿ ಆಪ್ಷನ್ಸ್ ನೋಡ್ಬೋದು. ಎ ಮತ್ತು ಆರ್ ಸರಿ, ಎಗೆ ಆರ್ ಸರಿಯಾದ ವಿವರಣೆಯಾಗಿದೆ. ಎ ಮತ್ತು ಆರ್ ತಪ್ಪು, ಎಗೆ ಆರ್ ಸಂಬಂಧಿಸಿಲ್ಲ. ಎ ತಪ್ಪು ಮತ್ತು ಆರ್ ಸರಿ, ಎ ಸರಿ ಮತ್ತು ಆರ್ ತಪ್ಪು. ಈ ರೀತಿ ಪ್ರಶ್ನೆಗಳು ಕೂಡ ನಾವು ನೋಡ್ತಾ ಹೋಗ್ತೀವಿ. ನಿಮ್ಗೆಲ್ಲ ಅಷ್ಟು ತಾಳ್ಮೆ ಇಲ್ಲ ಅಂತೇಳಿ ನನಗೆ ಗೊತ್ತೈತೆ, ಬಟ್ ನನ್ನ ಕರ್ತವ್ಯ ನಾನು ಮಾಡ್ತಾ ಇದ್ದೀನಿ. ವಿಕ್ಟೋರಿಯಾ ಜಲಪಾತ ಅದು ಯಾವ ನದಿಗೆ ಸಂಬಂಧಪಟ್ಟಿದೆ? ಇಲ್ಲಿ ನೋಡ್ರಿ, ಒಂದೇ ಪ್ರಶ್ನೆಯಲ್ಲಿ ನಾವು 3 ರೀತಿಯ ಅಂಶಗಳನ್ನ ನೋಡ್ತೀವಿ. ಈ ಕಡೆ ಜಲಪಾತಗಳನ್ನ ನೋಡ್ತೀವಿ, ಮತ್ತೆ ಅದು ಯಾವ ನದಿಗಳಿಗೆ ಸಂಬಂಧಿಸಿದೆ ಅಂತ ನೋಡಿದ್ವಿ. ಅದ್ರ ಜೊತೆಗೆ 3ನೇ ಲೆವೆಲ್ ಅಲ್ಲಿ ಅದು ಯಾವ ಸ್ಥಳದಲ್ಲಿ ಬರುತ್ತೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಸೊ ಇಲ್ಲಿ ಮ್ಯಾಪ್ ರೀಡಿಂಗು ಆಗುತ್ತೆ, ನದಿಗಳ ಬಗ್ಗೆ ಗೊತ್ತಾಗುತ್ತೆ, ಮತ್ತೆ ಜಲಪಾತಗಳ ಬಗ್ಗೆನೂ ಗೊತ್ತಾಗುತ್ತೆ. ಸೊ ಹಿಂಗ ಪ್ರಶ್ನೆ ಬರುತ್ತೆ ಅಂತ ಹೇಳಿ ಗೊತ್ತಾದಾಗ ನೆಕ್ಸ್ಟ್ ಮುಂದೆ ಯಾವ್ದೇ ನಾವು ಹೊಸದು ಓದ್ಬೇಕಾದ್ರೆ ಇದೇ ರೇಂಜ್ಗೆ ನಾವು ಓದ್ಕೊಂಡು ಹೋಗ್ತೀವಿ. ಇದರಲ್ಲಿ ಅವನು ಯಾವುದೇ ರೀತಿ ಪ್ರಶ್ನೆ ಫ್ರೇಮ್ ಮಾಡಿದ್ರು ಕೂಡ ನಾವಲ್ಲಿ ಆನ್ಸರ್ ಕೊಡಬಹುದು. ನೆಕ್ಸ್ಟ್ ಇಲ್ಲಿ ಕೂಡ ಸರಿಯಾದ ಜೋಡಿಗಳನ್ನ ಗುರುತಿಸಿ ಅಂತ ಕೊಟ್ಟಿದ್ದೀನಿ. ಸೊ ಇಷ್ಟು ನಾವೇನ್ ನೋಡಿದ್ವಿ, ಲಾಸ್ಟ್ ವೀಕ್ ಅಲ್ಲಿ ತಗೊಂಡಿರುವಂತ ಟೆಸ್ಟ್ ನ ನೋಡಿದ್ವಿ. ಈಗ ಬಂದ್ಬಿಟ್ಟು ಟಾರ್ಗೆಟ್ ಅನ್ನ ಕೊಡ್ತಾ ಹೋಗ್ತೀನಿ. ಟಾರ್ಗೆಟ್ ಬಂದ್ಬಿಟ್ಟು ಸೆಕೆಂಡ್ PUC ಜಿಯೋಗ್ರಫಿ, ಸಾರಿ ಫಸ್ಟ್ PUC ಜಿಯೋಗ್ರಫಿ, ಫಸ್ಟ್ PUC ಜಿಯೋಗ್ರಫಿ, ಸೆಕೆಂಡ್ PUC ಹಿಸ್ಟ್ರಿ. ಇವೆರಡು ಮೇಜರ್ ಸಬ್ಜೆಕ್ಟ್ ಇದು. ಜಿಯೋಗ್ರಫಿ, ಫಸ್ಟ್ ಇಯರ್ ಜಿಯೋಗ್ರಫಿ ಮತ್ತೆ ಸೆಕೆಂಡ್ ಇಯರ್ ಹಿಸ್ಟ್ರಿ ಬಹಳ ಮೇಜರ್ ಸಬ್ಜೆಕ್ಟ್. ಇವುಗಳನ್ನ ನೀವು ಓದ್ಕೊಳ್ಳೇಬೇಕಾಗತ್ತೆ. ಆಕ್ಚುಲಿ ಟಾರ್ಗೆಟ್ ಇವತ್ತಿಂದ ಸ್ಟಾರ್ಟ್ ಆಗ್ಬೇಕಾಗಿತ್ತು. ಸೊ ಇವತ್ತಿನ ಡೇಟ್ ಅಲ್ಲೇ ಕೊಟ್ಟಿರ್ತೀನಿ, ನೀವು ನಾಳೆಗೆ ಕವರ್ ಮಾಡ್ಕೊಳ್ತಾ ಹೋಗಿ. ಆಕ್ಚುಲಿ ಬೆಳಗ್ಗೆನೆ ಕೊಡೋಣ ಅನ್ಕೊಂಡೆ, ನನ್ನ ಎಕ್ಸಾಮ್ ಡ್ಯೂಟಿಯಿಂದ ಲೇಟ್ ಆಗಿ ಬಂದೆ. ಸೊ ಹಾಗಾಗಿ ಆಗ್ಲಿಲ್ಲ. ಇಲ್ಲಿ ಫಸ್ಟ್ ಬಂದ್ಬಿಟ್ಟು ಅಧ್ಯಾಯ 6 ಜಲಗೋಳ. ನಾಳೆ ಸಾರಿ ಇವತ್ತು 4/3/26 ನೀವು ಇದನ್ನ ಒನ್ ಡೇ ಎಕ್ಸ್ಟೆನ್ಷನ್ ಮಾಡ್ಕೊಂಡು ನೀವು ಕವರ್ ಮಾಡ್ಕೊಂಡಾದ್ರೂ ಹೋಗ್ಬೋದು. ಸಾರಿ, ಟಾಪಿಕ್ ನ ಕವರ್ ಮಾಡ್ಕೊ, ಬಹಳ ಸಣ್ಣವಿದಾವೆ 2 ಟಾಪಿಕ್, ಕವರ್ ಮಾಡ್ಕೋಬಹುದು ನಾಳೆ ನಾಡಿದ್ರಲ್ಲಿ. ಬಟ್ ನೋಡ್ಕೊಳ್ರಿ, ಇವತ್ತಿನ ಡೇಟಿಗೆ ತಗೊಳ್ರಿ. ನಾನು ಅಲ್ಲಿ ಬರ್ದಿರೋದ್ರಿಂದ ಮತ್ತೆ ನನ್ ಕನ್ಫ್ಯೂಸ್ ಆಗ್ತಾ ಹೋಗುತ್ತೆ. ಸೊ ಕೊಟ್ಟಿರ್ತೀನಿ, ನೀವು ಚೇಂಜ್ ಮಾಡ್ಕೊಳ್ತಾ ಹೋಗಿ. ಫಸ್ಟ್ ಒನ್ ಬಂದ್ಬಿಟ್ಟು ಜಲಗೋಳ ಪಾಠದಲ್ಲಿ, ಜಲಗೋಳ ಪಾಠ 6ನೇ ಅಧ್ಯಾಯ. ಅದರಲ್ಲಿ 1ನೇ ಪಾಯಿಂಟ್ ಸಾಗರ ತಳದ ಮೇಲ್ಮೈ ಲಕ್ಷಣ, ಸಾಗರ ತಳದ ಮೇಲ್ಮೈ ಲಕ್ಷಣ, ಉಷ್ಣತೆ ಹಾಗೂ ಲವಣತೆ, ಉಷ್ಣತೆ ಹಾಗೂ ಲವಣತೆ. ಅದಾದ ನಂತರ ನೆಕ್ಸ್ಟ್ 5ನೇ ತಾರೀಕು, ಸಾರಿ ಇದೇ 4ಕ್ಕೆ ಹಿಸ್ಟ್ರಿಯಲ್ಲಿ ತಗೊಳ್ರಿ. 4ಕ್ಕೆ ಹಿಸ್ಟ್ರಿಯಲ್ಲಿ ಮಧ್ಯಕಾಲೀನ ಯುಗ, ಅದರಲ್ಲಿ 5.1 ದೆಹಲಿ ಸುಲ್ತಾನ್ರು, ಅದರಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿ, ಮೊಹಮ್ಮದ್ ಬಿನ್ ತುಗ್ಲಕ್. ನೆಕ್ಸ್ಟ್ ದೆಹಲಿ ಸುಲ್ತಾನ್ರ ಕೊಡುಗೆಗಳು, ಅಲ್ಲಿ 5.1 ಫುಲ್ ಕವರ್ ಮಾಡ್ಕೋಬೇಕು 4ನೇ ತಾರೀಕು. ನೆಕ್ಸ್ಟ್ 5ನೇ ತಾರೀಕು ಜಿಯೋಗ್ರಫಿ, ಸಾಗರದ ನೀರಿನ ಚಲನೆಗಳು, ನೆಕ್ಸ್ಟ್ ಉಬ್ಬರ ವಿಳಿತಗಳು, ಸಾಗರದ ನೀರಿನ ಚಲನೆಗಳು, ಉಬ್ಬರ ವಿಳಿತಗಳು, ಅದು 5ನೇ ತಾರೀಕು. ನೆಕ್ಸ್ಟ್ ಹಿಸ್ಟ್ರಿಯಲ್ಲಿ 5ನೇ ತಾರೀಕು ಯಾವ್ದಂತಂದ್ರೆ ಮೊಘಲರು, ಅದರಲ್ಲಿ ಅಕ್ಬರ್ ಮಹಾಶಯ,
ಅದರ ಜೊತೆಗೆ ಮೊಘಲರ ಕೊಡುಗೆಗಳು. ಅದಾದ ನಂತರ 5.3 ಮರಾಠರ ಏಳಿಗೆ ಶಿವಾಜಿ. ಮರಾಠರ ಏಳಿಗೆ ಶಿವಾಜಿ. ಬಹಳ ಸಿಂಪಲ್ ಇದಾವೆ, ಓದ್ಬಹುದು. ನೀವು ನಂಬ್ತಿರಲ್ಲ ಗೊತ್ತಿಲ್ಲ, ನಾನು ಕ್ವಶನ್ ಪೇಪರ್ ಫ್ರೇಮ್ ಮಾಡ್ಬೇಕಾದ್ರೆ ಒಂದೇ ದಿನ ಒಂದು ವಾರದ ಸಿಲೆಬಸ್ ಅನ್ನ ಓದಿ ಕ್ವಶನ್ ಪೇಪರ್ ಫ್ರೇಮ್ ಮಾಡ್ತಿದ್ದೀನಿ. ಸೊ ಅಷ್ಟು ಹೆವಿ ಸಿಲೆಬಸ್ ಅಂತೇನು ಅನ್ಸ್ತಾ ಇಲ್ಲ. ಯಾರು ವರ್ಕ್ ಮಾಡ್ತಾ ಓದ್ತಾ ಇದ್ರೆ ಅವ್ರಿಗೆ ಕಂಫರ್ಟಬಲ್ ಆಗಿ ಓದ್ಬಹುದು. ನೆಕ್ಸ್ಟ್ 6ನೇ ತಾರೀಕು 6ನೇ ತಾರೀಕು ಸಾಗರಗಳ ಸಂರಕ್ಷಣೆ. ಸಾಗರಗಳ ಸಂರಕ್ಷಣೆ. ಅದಾದ ನಂತರ ಅಧ್ಯಾಯ 7, ಅಲ್ಲಿಗೆ 6ನೇ ಅಧ್ಯಾಯ ಮುಗೀತು ಸಾಗರಗಳ ಸಂರಕ್ಷಣೆ ಜೊತೆಗೆ. ನೀವು 5ನೇ ತಾರೀಕು ಅದನ್ನ ಕವರ್ ಮಾಡ್ಕೊಂಡ್ರು ಕೂಡ ತೊಂದರೆ ಇಲ್ಲ, ಬಟ್ ಅದನ್ನ ನಾನು ಸಪರೇಟ್ ಆಗಿ ಕೊಟ್ಟಿದ್ದೀನಿ. ಜಸ್ಟ್ ನೆಕ್ಸ್ಟ್ 7th ಲೆಸನ್ ಜೀವಗೋಳ. ಜೀವಗೋಳ ಅದರಲ್ಲಿ ಪರಿಸರ ಅನ್ನೋ ಸಣ್ಣ ಟಾಪಿಕ್ ಇದೆ, ಪರಿಸರ ತಗೊಳ್ರಿ. ಪರಿಸರ, ಜೀವಗೋಳದಲ್ಲಿ ಪರಿಸರ. ಫಸ್ಟ್ ಜಲಗೋಳದಲ್ಲಿ ಸಾಗರಗಳ ಸಂರಕ್ಷಣೆ, ಅದಾದ ನಂತರ ಪರಿಸರ, ಅವೆರಡನ್ನ ತಗೊಳ್ರಿ. ನೆಕ್ಸ್ಟ್ ಅದಾದ ನಂತರ ಹಿಸ್ಟ್ರಿಯಲ್ಲಿ 6ನೇ ತಾರೀಕು ಹಿಸ್ಟ್ರಿಯಲ್ಲಿ 6ನೇ ತಾರೀಕು ವಿಜಯನಗರ ಸಾಮ್ರಾಜ್ಯ. ವಿಜಯನಗರ ಸಾಮ್ರಾಜ್ಯ ಅದರಲ್ಲಿ ಕೃಷ್ಣದೇವರಾಯ ಸಾಂಸ್ಕೃತಿಕ ಕೊಡುಗೆಗಳು, ವಿದೇಶಿಯರ ಬರವಣಿಗೆಗಳು, ವಿಜಯನಗರ ಸಾಮ್ರಾಜ್ಯದ ವಿಘಟನೆ. ಎಕ್ಸಲೆಂಟ್ ಟಾಪಿಕ್. ಬಹುಶಃ ಕ್ವಶನ್ಸ್ ಮ್ಯಾಕ್ಸಿಮಮ್ ರೈಸ್ ಆಗೋ ಟಾಪಿಕ್ ಕೂಡ ಇದು. ಇದೊಂದೇ ಎಕ್ಸಾಮ್ಗಲ್ಲ, ಈ ಒಂದು ಬುಕ್ ನ ಕವರ್ ಮಾಡೋದ್ರಿಂದ ಮುಂದೆ ಬರೋ SDA FDA ಪ್ರತಿಯೊಂದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಒಂದೇ ಕಡೆ ಹೋಗೋದು ಅಷ್ಟು ಒಳ್ಳೇದಲ್ಲ. ಸೊ ಎಲ್ಲಾನು ಕವರ್ ಮಾಡ್ಕೊಂಡು ಹೋದ್ರೆ ಬಹಳಷ್ಟು ಒಳ್ಳೇದು. ನೆಕ್ಸ್ಟ್ 7ನೇ ತಾರೀಕು 7ನೇ ತಾರೀಕು ಬೇಗ ಬರ್ಕೊಳ್ರಿ. 7ನೇ ತಾರೀಕು ಜೀವ ಪರಿಸರ ಶಾಸ್ತ್ರ. ಜೀವ ಪರಿಸರ ಶಾಸ್ತ್ರ. ಅದಾದ ನಂತರ ಜೀವ ಪರಿಸರ ಶಾಸ್ತ್ರ. ನೆಕ್ಸ್ಟ್ ಜೀವ ಸಮೂಹ, ಬಯೋಮ್ಸ್. ಜೀವ ಪರಿಸರ ಶಾಸ್ತ್ರ ಅದಾದ ನಂತರ ಜೀವ ಸಮೂಹ, ಬಯೋಮ್ಸ್. ಅವೆರಡು ಸಾಕು. ಇದರಲ್ಲಿ ಹಿಸ್ಟ್ರಿಯಲ್ಲಿ ಬಹಮನಿ ಮತ್ತು ಆದಿಲ್ ಶಾಹಿ ಸುಲ್ತಾನ್ರು ಸಾಂಸ್ಕೃತಿಕ ಕೊಡುಗೆಗಳು. ಬಹಮನಿ ಮತ್ತು ಆದಿಲ್ ಶಾಹಿ ಸುಲ್ತಾನ್ರು ಸಾಂಸ್ಕೃತಿಕ ಕೊಡುಗೆಗಳು. ನೆಕ್ಸ್ಟ್ ಅದಾದ ನಂತರ 8ನೇ ತಾರೀಕು ಜಿಯೋಗ್ರಫಿಯಲ್ಲಿ ಜೈವಿಕ ವೈವಿಧ್ಯತೆ. ಜೈವಿಕ ವೈವಿಧ್ಯತೆ. ಅದರ ಜೊತೆಗೆ ನೆಕ್ಸ್ಟ್ 8ನೇ ಪಾಠ ಭಾರತದ ಪ್ರಾಕೃತಿಕ ಪರಿಸರ ಅಂತಿದೆ. ಅದರಲ್ಲಿ ಸ್ಥಾನ ಮತ್ತು ಅದರ ಪರಿಸರ. ಭಾರತದ ಸ್ಥಾನ ಮತ್ತು ಅದರ ಪರಿಸರ. ಅದು ಸಣ್ಣದಿದೆ, ಬರೀ 5 pages ಅಷ್ಟೇ ಇರಬೇಕು. ಅವೆರಡನ್ನ ಓದ್ಕೊಡ್ರಿ. ಜೀವ ವೈವಿಧ್ಯತೆ, ಅದಾದ ನಂತರ ಸ್ಥಾನ ಮತ್ತು ಅದರ ಪರಿಸರ. ನೆಕ್ಸ್ಟ್ ಅದಾದ ನಂತರ ಈ ಕಡೆ 8ನೇ ತಾರೀಕು ಹಿಸ್ಟ್ರಿಯಲ್ಲಿ ಮಧ್ಯಕಾಲೀನ ಭಾರತದ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳವಳಿಗಳು. ಮಧ್ಯಕಾಲೀನ ಭಾರತದ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳವಳಿಗಳು. ಇದು ಕೂಡ ಜಸ್ಟ್ 9 pages ಅಷ್ಟೇ ಇದಾವೆ, ಅದು ದೊಡ್ಡದೇನಲ್ಲ, ಓದ್ಬಹುದು. ನೆಕ್ಸ್ಟ್ 9ನೇ ತಾರೀಕು ಪ್ರಾಕೃತಿಕ ಅಂಶಗಳು. 9ನೇ ಅಧ್ಯಾಯ 9 ಪ್ರಾಕೃತಿಕ ಅಂಶಗಳು. ಅದರಲ್ಲಿ ಪ್ರಾಕೃತಿಕ ವಿಭಾಗಗಳು ಮತ್ತೆ ನದಿ ವ್ಯವಸ್ಥೆ. ಇದು ಸ್ವಲ್ಪ ಪಾಠ ದೊಡ್ಡದು ಅನ್ಸುತ್ತೆ. ನೀವು 8ನೇ ತಾರೀಕು ಕಡಿಮೆ ಇರೋದ್ರಿಂದ ಇದರಲ್ಲಿ ಸ್ವಲ್ಪ ತಗೊಳ್ಬಹುದು. ಯಾವುದು ಪ್ರಾಕೃತಿಕ ಅಂಶಗಳಲ್ಲಿ ಪ್ರಾಕೃತಿಕ ವಿಭಾಗಗಳು, ನದಿ ವ್ಯವಸ್ಥೆ. ಪ್ರಾಕೃತಿಕ ವಿಭಾಗಗಳನ್ನ 8ನೇ ತಾರೀಕು ನೀವು ತಗೊಂಡು ನದಿ ವ್ಯವಸ್ಥೆನ ಇಟ್ಕೊಂಡ್ರು ಕೂಡ ಒಳ್ಳೇದು. ನದಿ ವ್ಯವಸ್ಥೆ ಸ್ವಲ್ಪ ಲೆಂದಿ ಅನ್ಸುತ್ತೆ. ಸೊ ಇಲ್ಲಾಂದ್ರೆ ನೀವು ಒಂದ್ ಕೆಲಸ ಮಾಡ್ಬೋದು, ಪ್ರಾಕೃತಿಕ ವಿಭಾಗ ಫಸ್ಟ್ ನದಿ ವ್ಯವಸ್ಥೆ ಸ್ವಲ್ಪ ಓದ್ಕೊಂಡು ಅದಾದ ನಂತರ ಪ್ರಾಕೃತಿಕ ವಿಭಾಗ ಓದ್ಕೊಂಡು ಮತ್ತೆ ನದಿ ವ್ಯವಸ್ಥೆ ಕಂಟಿನ್ಯೂ ಮಾಡ್ಬೋದು. ಒಂದನ್ನೇ ಕಂಟಿನ್ಯೂ ಮಾಡಿದ್ರೆ ಸ್ವಲ್ಪ ಕನ್ಫ್ಯೂಸ್ ಆಗೋ ಚಾನ್ಸಸ್ ಇರುತ್ತೆ. ಅದನ್ನ ನೋಡ್ಕೊಡ್ರಿ 9ನೇ ತಾರೀಕು. ನೆಕ್ಸ್ಟ್ ಈ ಕಡೆ ಹಿಸ್ಟ್ರಿಯಲ್ಲಿ ಬಂದ್ಬಿಟ್ಟು ಯುರೋಪಿಯನ್ನರ ಆಗಮನ, ಭಾರತದಲ್ಲಿ ಬ್ರಿಟಿಷರ ಆಧಿಪತ್ಯ ಸ್ಥಾಪನೆ. ಅದಾದ ನಂತರ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ. ಇದೆಲ್ಲ ಓದಿರೋದಿದೆ, ಜಸ್ಟ್ ಸುಮ್ಮನೆ ರಿವಿಷನ್ ಆದಂಗ ಆಗುತ್ತೆ ನಿಮ್ಗೆ. ಆಲ್ರೆಡಿ 10th ಬುಕ್ ಯಾರೆಲ್ಲ ಓದಿದ್ರ ಇಲ್ಲಿ ಸ್ವಲ್ಪ ಮಾಹಿತಿ ಆಡ್ ಆಗುತ್ತೆ ಅಷ್ಟೇ. ಹಿಸ್ಟ್ರಿಯಲ್ಲಿ ಎಕ್ಸ್ಟ್ರಾ ಏನು ಅಲ್ಲಿ ವಿಶೇಷ ಅರ್ಥ ಮಾಡ್ಕೊಳ್ಳುವಂಥದ್ದು ಏನಿರಲ್ಲ. ನೆಕ್ಸ್ಟ್ 10ನೇ ತಾರೀಕು ವಾಯುಗುಣ, ಮಣ್ಣು ಮತ್ತು ಅರಣ್ಯ. ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂಗೆ ಫಸ್ಟ್ ವಾಯುಗುಣ, ಅದರಲ್ಲಿ ಪ್ರಮುಖ ಋತುಮಾನಗಳು. ನೆಕ್ಸ್ಟ್ ಮಣ್ಣು, ವಿಧಗಳು, ಮಣ್ಣಿನ ಸವಿತ ಮತ್ತು ಸಂರಕ್ಷಣೆ.
ಮಣ್ಣು ವಿಧಗಳು, ಮಣ್ಣಿನ ಸವಿತ ಮತ್ತು ಸಂರಕ್ಷಣೆ ಅದು 10ನೇ ತಾರೀಕು. ಈ ಕಡೆ 10ನೇ ತಾರೀಕು ಬಂದ್ಬಿಟ್ಟು ಹಿಸ್ಟ್ರಿಯಲ್ಲಿ ಇದೇ ಆಧುನಿಕ ಯುಗದಲ್ಲಿ ಭಾರತಕ್ಕೆ ಯುರೋಪಿಯನ್ ಆಗಮನ ಏನ್ ಬಂತಲ್ಲ ಅದರಲ್ಲಿ ಆರ್ಥಿಕತೆ ಮತ್ತು ಶಿಕ್ಷಣದ ಮೇಲೆ ಬ್ರಿಟಿಷ್ ಆಡಳಿತದ ಪ್ರಭಾವ. ಆರ್ಥಿಕತೆ ಮತ್ತು ಶಿಕ್ಷಣದ ಮೇಲೆ ಬ್ರಿಟಿಷ್ ಆಡಳಿತದ ಪ್ರಭಾವ. ಅದಾದ ನಂತರ ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳವಳಿ. ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳವಳಿ. ನೆಕ್ಸ್ಟ್ ಅದಾದ ನಂತರ 11ನೇ ತಾರೀಕು ಅರಣ್ಯ ಪ್ರಮುಖ ವಿಧಗಳು, ಪ್ರಾಮುಖ್ಯತೆ, ಅರಣ್ಯಗಳ ಸಂರಕ್ಷಣೆ ಮತ್ತು ಜೈವಿಕ ಧಾಮಗಳು. ಅದು ಸಣ್ಣ ಪಾಠ ಇದೆ. ನೀವು ಅಲ್ಲಿ ಯಾವ್ದನ್ನ ಎಕ್ಸ್ಟ್ರಾ ಉಳಿದಿದ್ರೆ ವಾಯುಗುಣ ಅಥವಾ ಇಲ್ಲಿ ಪ್ರಾಕೃತಿಕ ವಿಭಾಗ ನದಿ ವ್ಯವಸ್ಥೆ ಏನಾದರೂ ಉಳಿದಿದ್ರೆ ಅದನ್ನ ನೀವು 11ನೇ ತಾರೀಕು ಕ್ಯಾರಿ ಮಾಡಬಹುದು. ನೆಕ್ಸ್ಟ್ ಈ ಕಡೆ 11ನೇ ತಾರೀಕು ಮೈಸೂರು ಒಂದು ಮಾದರಿ ರಾಜ್ಯ. ಮೈಸೂರು ಒಂದು ಮಾದರಿ ರಾಜ್ಯ. ನೆಕ್ಸ್ಟ್ ಭಾರತೀಯ ರಾಷ್ಟ್ರೀಯ ಚಳವಳಿ, ಅದರಲ್ಲಿ ಕರ್ನಾಟಕದ ಪಾತ್ರ. ಭಾರತೀಯ ರಾಷ್ಟ್ರೀಯ ಚಳವಳಿ, ಅದರಲ್ಲಿ ಕರ್ನಾಟಕದ ಪಾತ್ರ. ಇಲ್ಲಿ ಅರಣ್ಯದ ವಿಧಗಳವೇನು ಸಣ್ಣದಿದೆಯಲ್ಲ, ಬಟ್ ಹಿಸ್ಟ್ರಿಯಲ್ಲಿ ಸ್ವಲ್ಪ ಲೆಂದಿ ಅನ್ಸುತ್ತೆ. ನೀವು ಅವತ್ತಿದನ್ನೇ ಕವರ್ ಮಾಡ್ಕೋಬಹುದು. ನೆಕ್ಸ್ಟ್ 11ನೇ ಅಧ್ಯಾಯ ನೈಸರ್ಗಿಕ ವಿಕೋಪಗಳು ಮತ್ತು ವಿನಾಶಗಳು. ಅದರಲ್ಲಿ ಅದರ ವಿಧಗಳು, ವಿಕೋಪದ ವಿಧಗಳು, ಕಾರಣಗಳು, ಹಂಚಿಕೆ ಮತ್ತು ಪರಿಣಾಮ, ಅದು ಸಣ್ಣ ಪಾಠ ಓದ್ಬೋದು. ನೆಕ್ಸ್ಟ್ ಅದಾದ ನಂತರ ಈ ಕಡೆ 12ನೇ ತಾರೀಕು ಯಾವ್ದಪ್ಪ ಅಂತಂದ್ರೆ ಕರ್ನಾಟಕದಲ್ಲಿ ಏಕೀಕರಣ ಚಳವಳಿ. ಬಹಳ ಸಣ್ಣ ಪಾಠ ಐತೆ. ಅದರ ಜೊತೆಗೆ ಭೂಪಟದ ಕಾರ್ಯ ಮ್ಯಾಪ್ ನೀವು ಸ್ವಲ್ಪ ಅಬ್ಸರ್ವ್ ಮಾಡ್ಬೇಕಾಗತ್ತೆ. ಅವೆರಡು ಕೂಡ ಸಣ್ಣವಿದಾವೆ. ಇದ್ರಲ್ಲಿ ಯಾವಾದ್ರೂ ಉಳ್ಕೊಂಡಿದ್ರೆ ಅದನ್ನ ನೀವೆಲ್ಲ 12ನೇ ತಾರೀಕು ಕವರ್ ಮಾಡ್ಕೋಬಹುದು. ಇದರಲ್ಲಿ ಒಂದು ಸಾಟರ್ಡೆ ಒಂದು ಸಂಡೇ ಬರುತ್ತೆ. ಸೊ ಆ ಒಂದು 2 ದಿನಗಳನ್ನ ನೀವು ಫುಲ್ ಯುಟಿಲೈಸ್ ಮಾಡ್ಕೊಂಡು ನೀವು ಕವರ್ ಮಾಡ್ಕೊಳ್ಬಹುದು. ಸೊ ಇಷ್ಟು ನೀವು ಈ ಒಂದು ವಾರ ಓದ್ಬೇಕಾಗತ್ತೆ. ಇನ್ನು ಟೆಸ್ಟ್ ಬಂದ್ಬಿಟ್ಟು ನಾನು 13ನೇ ತಾರೀಕು ಅಂತೇಳಿ ಹೇಳಿದ್ದೀನಿ. 13ನೇ ತಾರೀಕು ಒಂದ್ ವೇಳೆ ಅವತ್ತೇನಾದ್ರೂ ಕವರ್ ಆಗಿಲ್ಲ ಅಂತಂದ್ರೆ 14 ಅಥವಾ 15ಕ್ಕಂತೂ ಡೆಫಿನೆಟ್ ಆಗಿ 13ಕ್ಕೆ ಫಿಕ್ಸ್ ಆಗಿ, ಅದ್ರಲ್ಲಿ ಏನಾದ್ರು ಇನ್ನೂ ಕವರ್ ಮಾಡ್ಕೊಂಡಿಲ್ಲ ಸರ್ ಅಂತ ಹೇಳಿದ್ರೆ ಅದನ್ನ 14 ಅಥವಾ 15ಕ್ಕೆ ಪೋಸ್ಟ್ಪೋನ್ ಮಾಡ್ತೀನಿ. ಆಲ್ರೆಡಿ ಕ್ವಶನ್ ಪೇಪರ್ ತೆಗಿತಾ ಇದ್ದೀನಿ. ಮ್ಯಾಕ್ಸಿಮಮ್ ಅಷ್ಟರಲ್ಲೇ ಕವರ್ ಆಗುತ್ತೆ. ಇವತ್ತು ನಾಳೆ ಒಳಗೆ ಕ್ವಶನ್ ಪೇಪರ್ ಮುಗಿಯುತ್ತೆ. ಸೊ ನೀವು 13ಕ್ಕೆ ಮುಗಿಸಿದ್ರೆ ಒಳ್ಳೇದಂತೇಳಿ ನನ್ಗನ್ಸುತ್ತೆ. ನೋಡಿ 12ನೇ ತಾರೀಕು ಮುಗಿಸಿ 13ಕ್ಕಾದ್ರೂ ಬರಿಬಹುದು, ಇಲ್ಲ 14 ಸಾಟರ್ಡೆ ಬರಿಬಹುದು. ಓಕೆನಾ? ಸೊ ನಿಮ್ಗೆ ಯಾರಾದ್ರೂ ಫ್ರೆಂಡ್ಸ್ ಇದ್ರೆ ದಯವಿಟ್ಟು ಅವ್ರಿಗೆ ಟೆಸ್ಟ್ಗಳನ್ನ ಅಟೆಂಡ್ ಮಾಡ್ಲಿಕ್ಕೆ ಹೇಳ್ರಿ. ಟೆಸ್ಟ್ ಬಗ್ಗೆ ಏನಾದ್ರು ಡೌಟ್ಸ್ ಇದ್ರೆ 8123770811 ಈ ನಂಬರ್ಗಾದ್ರೂ ಮಾಡ್ರಿ, ಅಥವಾ 7676464251 ಈ ನಂಬರ್ಗಾದ್ರೂ ನೀವು ಕಾಲ್ ಮಾಡಿ ಕೇಳ್ಬೋದು. ಓಕೆ, ಇಲ್ಲಿ ಈ ಕ್ಲಾಸ್ ಮುಗಿಸ್ತಾ ಇದ್ದೀನಿ.